ನಮಸ್ತೆ ವೀಕ್ಷಕರೇ, ಇವತ್ತು ಪದರಿನ ಚಪಾತಿ ನಾವು ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಮೊದಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ನಮ್ಮ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಎಣ್ಣೆ ಕಾದ ತಕ್ಷಣ ಸಾಸಿವೆ, ಕರಿಬೇವು, ಈರುಳ್ಳಿ, ಈರುಳ್ಳಿ ಸ್ವಲ್ಪ ಕೆಂಪಾದ ತಕ್ಷಣ ಬೆಂಡೆಕಾಯಿ ಹಾಕೊಳ್ಳೋಣ. ಈರುಳ್ಳಿ ಇವಾಗ ಕೆಂಪಾಗಿದೆ. ಇವಾಗ ನಾನು ಬೆಂಡೆಕಾಯಿನ ತೊಳ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಫುಲ್ ಡ್ರೈ ಆಗೋ ತನಕ ಆಮೇಲೆ ಒರೆಸ್ಕೊಂಡು ಹೆಚ್ಕೊಂಡು ಇದನ್ನು ಮೊಸರು ಹಾಕಿ ನಾನು ಹುರ್ಕೊಂಡಿದ್ದೀನಿ. ಯಾಕಂದರೆ ಲಾಳೆ ಇರುತ್ತಲ್ಲ, ಸ್ವಲ್ಪ ಮೊಸರು ಒಂಚೂರು ಉಪ್ಪು ಹಾಕಿ ಹುರಿಯೋದ್ರಿಂದ ಲಾಳೆ ಬೇಗ ಕಡಿಮೆ ಆಗುತ್ತೆ. ಹುರಿಯುವಾಗ ಬೇಗ ನಮ್ಗೆ ಬೆಂಡೆಕಾಯಿ ಫ್ರೈ ಆಗುತ್ತೆ ಬೇಗ. ಇವಾಗ ನಮ್ಮ ಸೈಡು ಏನೇ ಪಲ್ಯ ಮಾಡಿದ್ರು ಗುರೆಳ್ ಪುಡಿ ಅಂತ ಹೇಳ್ತೀವಲ್ಲ, ಇದು ಗುರೆಳ್ ಪುಡಿ ಅವಶ್ಯಕ. ಇದು ಹಾಕಿದ್ರೆ ಪಲ್ಯ ನಮ್ಗೆ ಟೇಸ್ಟ್ ಬರೋದು. ನಮಗೆ ನಾನು ಗುರೆಳ್ ಪುಡಿ ಹಾಕ್ತಾಯಿದ್ದೀನಿ. ನಾನು ಅರಿಶಿನ, ಹುಣಸೆಹಣ್ಣು ರಸ ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಮಸಾಲೆ ಪುಡಿ, ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ತಿದ್ದೀನಿ, ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ. ಸ್ವಲ್ಪ ನಾನು ಗ್ರೇವಿಗೆ ಪುಟಾಣಿ ಹಿಟ್ಟು ಹಾಕ್ತಾಯಿದ್ದೀನಿ, ಸ್ವಲ್ಪ ಗ್ರೇವಿಗೆ ಒಂಚೂರು, ಸ್ವಲ್ಪ ಗ್ರೇವಿ ಚೆನ್ನಾಗಿ ಬರ್ತೈತೆ ಅಂತೇಳಿ ಸ್ವಲ್ಪ ನೀರು ಹಾಕ್ಕೊಟ್ಟಿದ್ದೆ ನಾನು. ನೀರು ಹಾಕಿದ್ಮೇಲೆ ಇದನ್ನೆಲ್ಲನೂ ಕ್ಲೀನಾಗಿ ಕೆಡ್ಕೊಳ್ಳೋಣ. ಪದರಿನ ಚಪಾತಿ ಮಾಡೋಣ. ಚಪಾತಿ ಹಿಟ್ಟನ್ನು ಸಣ್ಣ ಇಟ್ಕೊಂಡಿದ್ದೀನಿ. ಇದಕ್ಕೆ ಅಜ್ವಾನ, ಸ್ವಲ್ಪ ಉಪ್ಪು, ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ ನಾನು. ಹಿಟ್ಟನ್ನು ಕಲಿಸ್ಕೊಂಡಿದ್ದೆ ನಾನು. ಆಗಲೇ ಹೇಳಿದೆ ನಿಮಗೆ ನಾನು, ನೀವು ಅಜ್ವಾನ, ಮೊಸರು, ಉಪ್ಪು ಹಾಕಿ ಆಮೇಲೆ ಕಲಿಸುವಾಗ ಸ್ವಲ್ಪ ಎಣ್ಣೆ ಹಾಕಿ ಕಲಸಿಟ್ಟು ಮುಚ್ಚಿಟ್ಟಿದ್ದೆ. ಈ ಹದ ಬರುವಾಗ ಕಲಿಸ್ಕೊಂಡಿದ್ದೆ ನಾನು. ಒಂದು ಅರ್ಧ ಗಂಟೆ ಆಗಿತ್ತು ಕಲಸಿಟ್ಟು. ನೋಡಿ ಹಿಟ್ಟು ಎಷ್ಟು ಸ್ಮೂತ್ ಆಗೈತಿ. ಹಿಟ್ಟು ಇದು ಕಲಸಿಟ್ಟಿರೋದ್ರಿಂದ ನೋಡಿ. ಇವಾಗ ಪದರಿನ ಚಪಾತಿ ಮಾಡೋಣ ನಾವು. ಇಷ್ಟು ಒಳ್ಳೆ ತೊಗೊಂಡಿದ್ದೀನಿ ನಾನು ಮಾಡಲಿಕ್ಕೆ. ಈ ಚಪಾತಿ ಮಾಡೋದನ್ನ ಸ್ಮೂತಾಗಿ ಬರೋದು. ಎಣ್ಣೆ ಸ್ವಲ್ಪ ಹಿಟ್ಟು ಹಾಕಿ ನಾವು ಫೋಲ್ಡ್ ಮಾಡೋದ್ರಿಂದ ಚಪಾತಿ ಸ್ಮೂತಾಗಿ ಬರ್ತೈತೆ. ನೋಡಿ, ಹಿಟ್ಟು ಎಣ್ಣೆ ಹಾಕ್ಕೊಳ್ತೀನಿ. ಮಕ್ಕಳಿಗೆ ನೀವು ಇದೇ ಥರ ಇದೇ ಆ್ಯಂಗಲ್
ಉದ್ದೋದ್ರಿಂದ ಸಣ್ಣ ಸಣ್ಣ ಉದ್ಕೊಡೋದ್ರಿಂದ ಮಕ್ಕಳಿಗೆ ತಿನ್ನಕ್ಕೆ ಆ್ಯಂಗಲ್ ಥರ ಅಂತೇಳಿ ಬಾಕ್ಸಿಗೆ ಕಟ್ಲಿಕ್ಕೆ ಅನುಕೂಲ ಆಗ್ತೈತೆ ಮಕ್ಕಳಿಗೆ. ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ. ಹಂಚು ಕಾದಿದೆ, ಬೇಯಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬೇಯಿಸ್ಲಿಕ್ಕೆ. ನೋಡಿ ಈ ಥರ ಚೆನ್ನಾಗಿ ಉಬ್ಬಿರುತ್ತದೆ. ನೋಡಿ ಈ ಥರ ಚೆನ್ನಾಗಿ ಉಬ್ಬಿರುತ್ತದೆ. ಬಿಸಿ ಬಿಸಿ ನೀವು ತುಪ್ಪ ಹಚ್ಕೊಂಡು, ಬೆಣ್ಣೆ ಹಚ್ಕೊಂಡು, ಚಟ್ನಿ ಪುಡ್ಚ್ಕೊಂಡು ಅಥವಾ ಇಲ್ಲ ಬೆಲ್ಲ ಹಚ್ಕೊಂಡು ನಮಗೆ ತಿನ್ಬೋದು, ಪಲ್ಯ ಜೊತೆಗೂ ತಿನ್ಬೋದು. ಚೆನ್ನಾಗಿ ಸ್ಮೂತಾಗಿ ಉಬ್ಬಿರ್ತದೆ.